ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಗದ್ದುಗೆ ಬಂದ್ಮೇಲಿಂದ ಒಂದಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅವರ ಒಂದೊಂದು ನಿರ್ಧಾರವೂ ಕೂಡ ಅಮೆರಿಕರನ್ನ ಬೆಂಕಿಯ ಕೆಂಡದ ಮೇಲೆ ನಿಲ್ಲುವಂತೆ ಮಾಡಿದೆ. ಅಮೆರಿಕ ಫಸ್ಟ್ ಎಂಬ ಅವರ ನೀತಿ ಅವರಿಗೆ ಜ್ವಾಲೆಯ ಕಾಡ್ತಾ ಇದೆ. ಅದು ವಲಸಿಗರ ವಿಚಾರದಲ್ಲಿ ಟ್ರಂಪ್ ಆಡಳಿತ ತೆಗೆದುಕೊಂಡಿರುವಂತಹ ವಿಚಾರಕ್ಕೀಗ ದೊಡ್ಡ ಕೋಲಾಹಲವೇ ಆಗಿದೆ. ಬೆಂಕಿ ಕಣ್ಣು ಹಾಯಿಸಿದಲೆಲ್ಲ ಕೇವಲ ಬೆಂಕಿಯ ನರ್ತನ. ಹೀಗೆ ಕೈಯಲ್ಲಿ ಧ್ವಜ ಹಿಡಿದು ಆಕ್ರೋಶದ ಧ್ವನಿ ಆಚೆ ಹಾಕುತ್ತಿರುವ ವ್ಯಕ್ತಿಯನ್ನ ನೋಡಿದರೆ ನಿಮಗೆ ಇದು ಸಿರಿಯಾನೋ ಇಲ್ಲವೇ ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಅನಿಸಬಹುದು. ನೋ, ಇದು ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕದ ಲಾಸ್ ಏಂಜಲೀಸ್ ನಗರದಲ್ಲಿ ಕಂಡುಬಂದ ದೃಶ್ಯ. ಹೀಗೆ ಲಾಸ್ ಏಂಜಲೀಸ್ ಎಂಬ ಪಟ್ಟಣ ಹೀಗೆ ಬೆಂಕಿಯ ಕೆನ್ನಾಲೆಯಲ್ಲಿ ಹುರಿದುರಿದು ಹೊತ್ತಿ ಹೋಗುತ್ತಿರುವುದಕ್ಕೆ ಕಾರಣ ಮತ್ತದೇ ಟ್ರಂಪ್. ವಲಸಿಗರನ್ನ ಕೆರಳಿಸಿದ ಟ್ರಂಪ್ ಆಡಳಿತದ ನೀತಿ. ಆಧುನಿಕ ತುಗಲಕ್ಕ ನಿರ್ಧಾರಕ್ಕೆ ಹೊತ್ತಿ ಹೊರಿದ ನಗರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುತ್ತಿರುವ ಒಂದೊಂದು ನಿರ್ಧಾರಗಳು ಅಮೆರಿಕವನ್ನ ಬೆಂಕಿಯ ಮೇಲಿನ ನಡಿಗೆಗೆ ತಳ್ಳಿದೆ. ಅದರಲ್ಲಿ ವಲಸಿಗರ ನೀತಿಯೂ ಕೂಡ ಒಂದು. ಸದ್ಯ ವಲಸಿಗರನ್ನ ಪತ್ತೆ ಮಾಡಿ ಅವರನ್ನ ಆಚೆ ಹಾಕಲು ಲಾಸ್ ಏಂಜಲೀಸ್ನಲ್ಲಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮನೆಗಳನ್ನ ಜಾಲಾಡುತ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ನಗರದಲ್ಲಿರುವ ವಲಸಿಗರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಕಂಡಲ್ಲಿ ಬೆಂಕಿ ಇಡುತ್ತಿದ್ದಾರೆ. ಪೊಲೀಸ್ ವಾಹನ, ಅಧಿಕಾರಿಗಳ ವಾಹನ ಕಂಡಲ್ಲಿ ಬೆಂಕಿ ಇಡುತ್ತಿದ್ದಾರೆ. ಇಡೀ ಲಾಸ್ ಏಂಜಲೀಸ್ ಎಂಬ ಪಟ್ಟಣವೇ ಅಗ್ನಿ ನಿರ್ತನಕ್ಕೆ ಸಿಲುಕಿದ ಬಣವೆಯಂತಾಗಿದೆ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರ ಹರಸಾಹಸ. ಅಖಾಡಕ್ಕೆ ಇಳಿದ ನ್ಯಾಷನಲ್ ಗಾರ್ಡ್ ತುಕಡಿ. ಲಾಸ್ ಏಂಜಲೀಸ್ ನಗರದಲ್ಲಿ ಈಗ ಬೆಂಕಿ ಕೆನ್ನಾಲೆಗೆ ಹಾಗೂ ಪೊಲೀಸರ ಬೂಟಿನ ಟಕ್ ಟಕ್ ಸದ್ದಿನ ಹೊರತು ಕೇಳಲು ಕಾಣಲು ಮತ್ತೊಂದು ಸಿಗುತ್ತಿಲ್ಲ. ಆರಂಭದಲ್ಲಿ ಸಾಧಾರಣ ಒಂದು ಪ್ರತಿಭಟನೆ ಎಂದುಕೊಂಡಿದ್ದ ಟ್ರಂಪ್ ಆಡಳಿತಕ್ಕೆ ಈ ಪ್ರತಿಭಟನೆ ದೊಡ್ಡ ಶಾಕ್ ಕೊಟ್ಟಿದೆ. ಬೀದಿಗೆ ಇಳಿದು ಭಿತ್ತಿ ಪತ್ರದೊಂದಿಗೆ ಆರಂಭವಾದ ಪ್ರೊಟೆಸ್ಟ್ ನಂತರ ತೀವ್ರ ರೂಪ ಹಿಂಸಾಚಾರ ಪಡೆದುಕೊಂಡಿದೆ. ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ನ್ಯಾಷನಲ್ ಗಾರ್ಡ್ ತುಕಡಿಯನ್ನ ಕರೆಸಿದರೂ ಕೂಡ ಪ್ರಯೋಜನವಾಗಿಲ್ಲ. ಅವರೊಂದಿಗೂ ಕೂಡ ಪ್ರತಿಭಟನೆಕಾರರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಅಶ್ರುವಾಯು ಪ್ರಯೋಗ, ರಬ್ಬರ್ ಬುಲೆಟ್ ಫೈರ್ಗೂ ಕೂಡ ಪ್ರೊಟೆಸ್ಟರ್ ಕಂಟ್ರೋಲ್ಗೆ ಬಂದಿಲ್ಲ. ಲಾಸ್ ಏಂಜಲೀಸ್ ಎಂಬ ನಗರ ಇನ್ನೂ ಹೊತ್ತಿ ಉರಿಯುತ್ತಲೇ ಇದೆ. ಸದ್ಯ ಪರಿಸ್ಥಿತಿಯ ಹೊಣೆಗಾರಿಕೆಯನ್ನ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿಯ ಆದೇಶ ಹಿಂಪಡೆಯಬೇಕು ಎಂದಿದ್ದ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಹಾಗೂ ಡೆಮೊಕ್ರಾಟಿಕ್ ಪಕ್ಷದ ಮೇಲೆ ಹಾಕಿ ನುಣುಚಿಕೊಳ್ಳುತ್ತಿದ್ದಾರೆ. ಟ್ರಂಪ್ ಮಂಡುತನ, ಹುಚ್ಚಾಟಗಳೆಲ್ಲ ಈಗ ಅಮೆರಿಕ ಪ್ರತಿಷ್ಠಿತ ನಗರವನ್ನೇ ಬೆಂಕಿಯ ಬಾಯಿಗೆ ತಳ್ಳಿದೆ. ಮುಂದೆ ಇದು ಯಾವ ವಿಕೋಪಕ್ಕೆ ತಲುಪಲಿದೆಯೋ ಕಾದು ನೋಡಬೇಕಿದೆ.